ನಮಸ್ಕಾರಗಳು ಸ್ನೇಹಿತರೆ. ಇಂದು ನಿಮಗೆ ಪರಿಚಯ ಮಾಡಿಸುವುದು ಒಬ್ಬ ಹೆಣ್ಣಿನ ಹೃದಯದ ಮಾತು, ಅವಳ ಬದುಕಿನ ನಿಜವಾದ ಕತೆ ಮತ್ತು ಪುನರ್ವಿವಾಹದ ಕನಸು. ಅವಳ ಹೆಸರು ಶೋಭಾ ಅಂತ. ವಯಸ್ಸು 36 ವರ್ಷ. ಜಿಲ್ಲೆ ತುಮಕೂರು ಜಿಲ್ಲೆ ಎಂದು ತಿಳಿಸಿದ್ದಾರೆ. ಇಬ್ಬರು ಮಕ್ಕಳು ಇದ್ದಾರೆ. ಒಬ್ಬ 14ನೇ ವಯಸ್ಸಿನವನು, ಮತ್ತೊಬ್ಬ 10 ವಯಸ್ಸಿನವನು ಎಂದು ತಿಳಿಸಿದ್ದಾರೆ. ಶೋಭಾರವರ ಮದುವೆಯು 22ನೇ ವಯಸ್ಸಿನಲ್ಲಿ ಆಗಿತು. ಪ್ರಥಮ ದರ್ಜೆ ಓದಿದವಳು, ಹಳ್ಳಿ ಮನೆಯಲ್ಲಿ ಹುಟ್ಟಿ ಬೆಳೆದವಳು. ಮದುವೆಯ ಬಳಿಕ ಆಕೆಯ ಬದುಕು ಸಂಪೂರ್ಣ ಬದಲಾಗಿತ್ತು. ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು, ಆದರೆ ವರ್ಷ ಕಳೆದಂತೆ ಗಂಡನ ನಡವಳಿಕೆಯಲ್ಲಿ ಬದಲಾವಣೆಗಳು ಕಾಣಿಸಿದವು. ಮದುವೆಯ 4ನೇ ವರ್ಷದಲ್ಲಿ ಗಂಡ ನಿಂದನೆ ಶುರು ಮಾಡಿದ. ಹಾಗೆ ಮನೆಯವರಿಂದ ಪ್ರೀತಿ ಇಲ್ಲದ ಬದುಕು, ಮಕ್ಕಳ ಪಾಲನೆಯ ಹೊರೆ. ಆದರೆ ತನ್ನ ಎದೆಗೆ ಹಂಚಿಕೊಂಡು ಬದುಕುತ್ತಿದ್ದಳು. ಆದರೆ ಗಂಡ ಅವಳನ್ನು ಬಿಟ್ಟು ಬೇರೆ ಮಹಿಳೆಯ ಜೊತೆ ಓಡಿದ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಅವಳು ಕೈ ಚೆಲ್ಲದೆ ಮಕ್ಕಳನ್ನು ಹಟ್ಟಿನಂತೆ ಬೆಳೆಸಿದ್ದಾಳೆ. ಹಾಗೆ ಶಾಲೆಗೆ ಕಳಿಸಿ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲವನ್ನ ತನ್ನೊಳಗೆ ಹಿಡಿದುಕೊಂಡು ಸಾಗಿದಳು. ಈಗ ಅವಳು ಹಾನೆಸ್ಟ್ ಆಗಿ ಹೇಳ್ತಾಳೆ, ನನಗೆ ಯಾರಾದರೂ ಬೇಕು, ಪ್ರೀತಿಗೋಸ್ಕರ ಯಾರಾದರೂ ಇದ್ದರೆ ಬನ್ನಿ, ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುವವರು ಎಂದು ಹೇಳಿಕೊಂಡಿದ್ದಾರೆ. ಹಾಗೆಯೇ ಮನೆಯ ಪವಿತ್ರವನ್ನು ಬೆಳೆಸುವವರು ಆಗಿರಬೇಕು. ಹಾಗೆ ಅವಳು ಹೇಳುತ್ತಾಳೆ, ನನಗೆ ಯಾವ ಅಕ್ರಮ ಸಂಬಂಧ ಬೇಕಿಲ್ಲ, ನನಗೆ ಸದ್ಭಾವನೆ ನೀಡುವವರು ಬೇಕು. ನಾನು ಪ್ರೀತಿಗೆ ತೃಪ್ತಿಯಾಗಿದ್ದೇನೆ. ಹಾಗೆ ಆದರೆ ಅದು ಶುದ್ಧವಾದ ಪ್ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವಳು ಇನ್ನು ಮುಂದೆ ಬಾಳಿದಾಗ ಮಕ್ಕಳ ಜೊತೆ ಇಬ್ಬನೂ ಇರುತ್ತಾನೆ. ಹಾಗೆ ಅವಳನ್ನು ಗೌರವದಿಂದ ನೋಡುತ್ತಾನೆ, ಪ್ರೋತ್ಸಾಹಿಸುತ್ತಾನೆ ಅಂತ ಕನಸನ್ನು ಕಾಣ್ತಿದ್ದಾಳೆ. ಇಂಥವರನ್ನು ಇವರು ಹುಡುಕುತ್ತಿದ್ದಾರೆ. ವಯಸ್ಸು 38ರಿಂದ 45ರ ಒಳಗಿನವರು ಆಗಿರಬೇಕು. ಹಾಗೆ ವೈವಾಹಿಕ ಅಥವಾ ಪತ್ನಿ ಇಲ್ಲದ ವ್ಯಕ್ತಿಯಾಗಿರಬೇಕು. ಮಕ್ಕಳನ್ನು ಒಪ್ಪಿಕೊಳ್ಳುವ ಮನಸ್ಸು ಇರುವವರು ಓಕೆ ಎಂದು ತಿಳಿಸಿದ್ದಾರೆ. ಹಾಗೆ ನಿಷ್ಠೆಯಿಂದ ಇರುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳ ತಾಳ್ಮೆ, ಅವಳ ಶ್ರದ್ಧೆ, ಅವಳ ಪ್ರೀತಿ ಎಲ್ಲವೂ ನಿಜವಾದುದು ನನ್ನನ್ನು ಕಾಯುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಬರುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.